ಹಾಯ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ತಸ್ತಿಕಾ ಸುಧಾ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋದಲ್ಲಿ ನಾನು ಗ್ಯಾಸ್ನ ಹೇಗೆಲ್ಲ ಸೇವ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ರೆ ಬೇಗ ಮನೆಗೆ ಬರ್ತಾ ಇಲ್ಲ, ತುಂಬಾ ತಡ ಆಗ್ತಿದೆ. ಸೊ ಇದಕ್ಕೆ ಭಯ ಬೇಡ, ಆತಂಕ ಬೇಡ. ಇರೋ ಗ್ಯಾಸ್ನ ಹೇಗೆ ನಾವು ಬಳಸ್ಬೋದು, ಉಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಯಾವುದೇ ಟಿಪ್ಸ್ನ ಮಿಸ್ ಮಾಡ್ಕೊಬೇಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೀವೇನಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಸಿಲಿಂಡರು ನಿಮ್ಮ ಮನೆಗೆ 1 ಮಂತ್ ಬರ್ತಾ ಇದೆ, 1 ತಿಂಗಳು ಬರ್ತಾ ಇದೆ ಅಂದ್ರೆ ನಾನು ಹೇಳೋ ಟಿಪ್ಸ್ನ ನೀವು ಯೂಸ್ ಮಾಡಿ 2 ಮಂತ್ಸ್ ವರ್ಗೂ ನಿಮ್ಮ ಸಿಲಿಂಡರ್ನ ಯೂಸ್ ಮಾಡಿ. ಅದು ಯಾವ್ಯಾವ ಟಿಪ್ಸು ಅಂತ ತಿಳಿಸ್ತೀನಿ, ತಡ ಮಾಡದೆ. ಮೊದಲನೇ ಟಿಪ್ ಬಂದು ಏನಂದ್ರೆ, ಫ್ರಿಜ್ ನಲ್ಲಿ ನೀವು ಯಾವುದೇ ಆಹಾರವನ್ನ ಇಟ್ಟಿರಿ, ಅಲ್ಲಿಂದ ತೆಗೆದ ತಕ್ಷಣ ನೀವು ಅಡಿಗೆ ಮಾಡೋದಕ್ಕೆ ಯೂಸ್ ಮಾಡಬೇಡಿ. ಅದು ಯಾವ್ದಂದ್ರೆ ತರಕಾರಿಗಳಾಗಿರ್ಬಹುದು, ಅಥವಾ ಹಾಲಾಗಿರ್ಬಹುದು, ಅಥವಾ ಯಾವುದೇ ತರ ಸಾಂಬಾರ್ಗಳನ್ನ ಇಡೋದಾಗಿರ್ಬಹುದು, ಅಥವಾ ನೀವು ಚಿಕನ್, ಮಟನ್ ಇವನ್ನೆಲ್ಲಾನು ಮ್ಯಾರಿನೇಟ್ ಮಾಡಿ ಇಟ್ಟಿರೋದಾಗಿರಬಹುದು. ತೆಗೆದ ತಕ್ಷಣ ಬೇಯಿಸೋದಕ್ಕೆ ಇಡಬೇಡಿ. ಅದನ್ನ ಸ್ವಲ್ಪ ಹೊತ್ತು ಹೊರಗಿಟ್ಟಿರಿ. ಹೊರಗಿಡೋದ್ರಿಂದ ಅದು ನಾರ್ಮಲ್ ಟೆಂಪರೇಚರ್ಗೆ ಬರುತ್ತೆ. ಅದಾದ ನಂತರ ನೀವು ಕುಕ್ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ನ ಕಡಿಮೆ ಎಳೆಯುತ್ತೆ. ನೀವು ಒಂದೇ ಸಲ ಅಡಿಗೆ ಮಾಡೋದಕ್ಕೆ ಇಟ್ಬಿಟ್ರೆ ಫ್ರಿಜ್ ಇಂದ ತೆಗೆದು ಅದು ಗ್ಯಾಸ್ನ ಜಾಸ್ತಿ ಎಳೆಯುತ್ತೆ. ಯಾಕಂದ್ರೆ ಕೋಲ್ಡ್ ಇರುತ್ತಲ್ವಾ, ಸೊ ಹೀಟ್ ಆಗೋದಕ್ಕೆ ತುಂಬಾ ಗ್ಯಾಸ್ ಎಳೆಯುತ್ತೆ. ಈ ತರ ಹೊರಗಡೆ ಒಂದು ಅರ್ಧ ಗಂಟೆ ಆದ್ರೂ ಇಟ್ರೆ ಅದು ನಾರ್ಮಲ್ ಟೆಂಪರೇಚರ್ ಬಂದು ಗ್ಯಾಸ್ ನಿಮ್ದು ಸೇವ್ ಆಗುತ್ತೆ. ಸೆಕೆಂಡ್ ಟಿಪ್ ಬಂದು ಏನಂದ್ರೆ, ನಿಮ್ಮ ಸ್ಟವ್ದು ಗ್ಯಾಸ್ ಬರ್ನರ್ಗಳು ಶುಚಿಯಾಗಿದ್ಯಾ ಅಂತ ಯಾವಾಗ್ಲೂ ಪರೀಕ್ಷಿಸುತ್ತಿರ್ಬೇಕು. ಯಾಕಂದ್ರೆ ಸಮ್ಟೈಮ್ಸ್ ಏನಾದ್ರೂ ಉಕ್ಕಿಸಿ ಅದರಲ್ಲಿ ಕಟ್ಕೊಂಡಿರುತ್ತೆ. ಆ ತೂತ್ಗಳು ಮುಚ್ಕೊಳ್ಳೋದ್ರಿಂದ ನಿಮ್ ಬರ್ನರು ಸರಿಯಾಗಿ ಉರಿದೇ ಇರೋ ಕಾರಣ ನೀವು ಯಾವಾಗ್ಲೂ ಬರ್ನರ್ಗಳನ್ನ ಕ್ಲೀನ್ ಮಾಡ್ತಿರ್ಬೇಕು. ಅದನ್ನ ಚೆಕ್ ಮಾಡ್ಕೊಳ್ಳಿ, ಇದರಿಂದ ನಿಮ್ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಏನಂದ್ರೆ, ಎಲ್ಲಾದ್ರೂ ಗ್ಯಾಸು ಲೀಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಕೊಬೇಕು. ಹಂಗೇನಾದ್ರೂ ಲೀಕ್ ಆಗ್ತಿದೆ ಅಂದ್ರೆ ಸರಿಪಡಿಸ್ಕೋಬೇಕು. ಮತ್ತೆ ನೀವೇನಾದ್ರೂ ಗ್ಯಾಸ್ ಟ್ಯೂಬ್ಗಳಿದೆಯಲ್ಲ, ಅದು ತುಂಬಾ ಹಳೇದಾಗಿದೆ, ಈಗ 1-2 ವರ್ಷ 3 ವರ್ಷ ಆಗಿದೆ ಅಂದ್ರೆ ಆ ಗ್ಯಾಸ್ ಟ್ಯೂಬ್ಗಳನ್ನ ಚೇಂಜ್ ಮಾಡಬೇಕು. ಇದರಿಂದ ಕೂಡ ನಿಮ್ ಗ್ಯಾಸ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಟಿಪ್ ಬಂದು ಏನಂದ್ರೆ, ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆ ಮೇಲೆ ಮುಚ್ಚಳವನ್ನ ಮುಚ್ಚಿ ಅಡಿಗೆಯನ್ನ ಮಾಡಿ. ಇದರಿಂದ ಬೇಗ ಶಾಖ ಹೊರಗಡೆ ಹೋಗಲ್ಲ, ಅಲ್ಲೇ ಸ್ಟೋರ್ ಆಗುತ್ತಲ್ವಾ, ಬೇಗ ಅಡಿಗೆ ಆಗುತ್ತೆ. ಇದರಿಂದನೂ ಕೂಡ ನೀವು ಗ್ಯಾಸ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಫಿಫ್ತ್ ಟಿಪ್ ಬಂದು, ಐ ಫ್ಲೇಮ್ ನಲ್ಲಿ ಒಂದು ಕುದಿ ಬಂದ ನಂತರ ಅದನ್ನ ಲೋ ಫ್ಲೇಮ್ ನಲ್ಲಿ ಇಡಬೇಕು. ಇದರಿಂದ ಆಹಾರ ಸರಿಯಾಗಿ ಬೇಯುತ್ತೆ. ಮತ್ತೆ ಅಡಿಗೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ, ನೀವು ಮೀಡಿಯಂ ಫ್ಲೇಮ್ ನಲ್ಲಿ ಅಡಿಗೆ ಮಾಡೋದ್ರಿಂದ ತುಂಬಾನೇ ಗ್ಯಾಸ್ನ ಉಳಿಸಬಹುದು. ನೆಕ್ಸ್ಟ್ ಸಿಕ್ಸ್ತ್ ಟಿಪ್ ಬಂದು ಏನಂದ್ರೆ, ಅಕ್ಕಿ ಆಗಿರಬಹುದು, ಕಾಳುಗಳಾಗಿರಬಹುದು, ಅದು ಬೇಳೆಕಾಳಾಗಿರಬಹುದು, ಒಣ ಕಾಳುಗಳು, ಅವರೆಕಾಳು, ತೊಗರಿಕಾಳು, ಅಥವಾ ಅಲಸಂದೆ ಕಾಳು, ರಾಜ್ಮಾ, ಯಾವುದೇ ಕಾಳಾಗಿರಬಹುದು, ಅದನ್ನ ನೆನ್ಸಿಡಿ ಮೊದ್ಲೇನೆ. ಯಾಕಂದ್ರೆ ನೆನ್ಸಿರೋದ್ರಿಂದ ಬೇಗ ಬೇಯುತ್ತೆ, ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ನೆಕ್ಸ್ಟ್ ಸೆವೆಂತ್ ಟಿಪ್ ಬಂದು ಏನಂದ್ರೆ, ನಾವು ಆಲ್ಮೋಸ್ಟ್ ಉದ್ದ ಇರೋಂತ ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ. ಆ ತರ ಮಾಡ್ಬೇಡಿ. ಅಗಲ ಇರೋಂತ ಪಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ಬೇಗ ತಳದಲ್ಲಿ ಹೀಟು ಜಾಸ್ತಿ ಆಗಿ ಬೇಗ ಅಡಿಗೆ ಆಗುತ್ತೆ. ಸೊ ನೀವ್ ಯಾವಾಗ್ಲೂ ಅಷ್ಟೇ ಅಗಲವಾದ ಪಾತ್ರೆಗಳನ್ನ, ತಳ ಅಗಲ ಇರೋ ಪಾತ್ರೆಗಳನ್ನ ಯೂಸ್ ಮಾಡಿ ಗ್ಯಾಸ್ನ ಸೇವ್ ಮಾಡಿ. ನೆಕ್ಸ್ಟ್ 8th ಟಿಪ್ ಬಂದು ಏನಂದ್ರೆ, ಆದಷ್ಟು ಕುಕ್ಕರ್ಗಳನ್ನ ಈ ಟೈಮಲ್ಲಿ ಯೂಸ್ ಮಾಡಿ. ಇದರಿಂದ ಬೇಗ ಅಡಿಗೆ ಆಗುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ 9th ಟಿಪ್ ಬಂದು ಏನಂದ್ರೆ, ಅಡಿಗೆ ಮಾಡೋದನ್ನ ಬಿಟ್ಟು ಸೀರಿಯಲ್ ನೋಡಕ್ ಬರ್ದೆ ಅಥವಾ ರೀಲ್ ನೋಡಕ್ ಬರ್ದೆ ಅಲ್ಲೇ ನಿಂತು ಅಡಿಗೆ ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ನೀವು ಸ್ಟವ್ನ ಆಫ್ ಮಾಡ್ತೀರಾ. ಮತ್ತೆ ಅಡಿಗೆನೂ ಕೂಡ ರುಚಿಯಾಗಿರುತ್ತೆ, ಗ್ಯಾಸ್ ಕೂಡ ನೀವು ಸೇವ್ ಮಾಡ್ಬೋದು. ಈ ಟಿಪ್ ನ ಎಲ್ಲರೂ ಫಾಲೋ ಮಾಡ್ಲೇಬೇಕು. ನೆಕ್ಸ್ಟ್ 10th ಟಿಪ್ ಬಂದು ಏನಂದ್ರೆ, ಇವಾಗ ಅಡಿಗೆ ಮಾಡೋದಿಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಮೊದ್ಲೇನೆ ತಯಾರು ಮಾಡ್ಕೊಳ್ಳಿ. ಇವಾಗ ಒಂದು ಒಗ್ಗರಣೆಗೆ ಯಾವ್ಯಾವ ಐಟಮ್ ಬೇಕು ಅದನ್ನ ಮೊದಲು ರೆಡಿ ಮಾಡ್ಕೊಳ್ಳಿ. ಮತ್ತೆ ತರಕಾರಿಗಳು ಯಾವ್ಯಾವ ಕಟ್ ಮಾಡಿ ಇಟ್ಕೊಬೇಕು ಅದನ್ನ ಇಟ್ಕೊಳ್ಳಿ. ಯಾವ್ಯಾವ ಸಾಮಗ್ರಿಗಳನ್ನ ಬೇಕು ಅದನ್ನೆಲ್ಲ ಕೌಂಟರ್ ಟಾಪ್ ಮೇಲೆ ಒಂದೇ ಸಲ ಇಟ್ಕೊಂಡು ಸ್ಟವ್ ಆನ್ ಮಾಡೋದ್ರಿಂದ ಅದೇ ರೀತಿ ನಾವು ಯಾವ್ಯಾವ್ದು ಬೇಕು ಬೇಗ ಬೇಗ ಹಾಕೋಬಹುದು. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು
ಬೇರೆ ಸಾಮಗ್ರಿಗಳನ್ನ ತರಕ್ ಹೋಗೋದ್ರಿಂದ ಗ್ಯಾಸು ವೇಸ್ಟ್ ಆಗ್ತಿರುತ್ತೆ. ಸೊ ಎಲ್ಲಾ ಸಾಮಗ್ರಿಗಳನ್ನ ಅಡಿಗೆ ಮಾಡೋದಕ್ಕೆ ಮುಂಚೆನೆ ತಯಾರು ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಗ್ಯಾಸು ಸೇವ್ ಆಗುತ್ತೆ. ನೆಕ್ಸ್ಟ್ 11th ಟಿಪ್ ಏನಿದೆ ಅಂದ್ರೆ ಅಡಿಗೆಯ ಕೊನೆಯ ಗಳಿಗೆ, ಅಂದ್ರೆ ಇನ್ನೇನು ಅಡಿಗೆ ಆಗಿದೆ ಆಫ್ ಮಾಡ್ಬೇಕು ಅಂತ ಆಫ್ ಮಾಡ್ತಿರಲ್ಲ, ಆ ಟೈಮಲ್ಲಿ ಮುಂಚೆನೆ 2 ಮಿನಿಟ್ಸ್ ಮುಂಚೆನೆ ಆಫ್ ಮಾಡೋದ್ರಿಂದ ನಿಮ್ಮ ಆಹಾರ ಆ ಪಾತ್ರೆಯ ಬಿಸಿಯಿಂದನೇ ಸರಿಯಾಗಿ ಬೇಯುವಿಕೆ ನಡೆದೋಗುತ್ತೆ. ಸೊ 2 ನಿಮಿಷ ಮುಂಚೆನೆ ಆಫ್ ಮಾಡಿ, ಇದರಿಂದ ಕೂಡ ನಿಮ್ ಗ್ಯಾಸ್ ಸೇವ್ ಆಗುತ್ತೆ. ಈ ಟ್ರಿಕ್ ನ ಎಲ್ರು ಯೂಸ್ ಮಾಡ್ಲೇಬೇಕು. ನೆಕ್ಸ್ಟ್ 12th ಟಿಪ್ ಏನಂದ್ರೆ ಬೇಯಿಸೋದಿಕ್ಕೆ ತಕ್ಕ ನೀರನ್ನ ಹಾಕಿ. ಇವಾಗ ಫಾರ್ ಎಕ್ಸಾಂಪಲ್ ಇಡ್ಲಿ ಬೇಯಿಸುವಾಗಿರ್ಬೋದು ಜಾಸ್ತಿ ನೀರು ಹಾಕಿ ಇಡೋವಂಥದ್ದು, ಅಥವಾ ಮೊಟ್ಟೆ ಬೇಯಿಸುವಾಗಿರ್ಬೋದು ಜಾಸ್ತಿ ನೀರನ್ನ ಹಾಕಿಡೋದು, ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕುವಂಥದ್ದು. ಮತ್ತೆ ಇವಾಗ ಸ್ಟೀಮಿಂಗ್ ಮಾಡೋದಿಕ್ಕೆ ಇಡ್ತೀವಿ ತರಕಾರಿಗಳನ್ನ, ಅವಾಗ್ಲೂ ಕೂಡ ಜಾಸ್ತಿ ನೀರನ್ನ ಹಾಕಿಡೋ ಅಂಥದ್ದು. ಈ ತರ ಮಾಡೋದ್ರಿಂದ ಸುಮ್ನೆ ಗ್ಯಾಸ್ ಅಲ್ಲಿ ವೇಸ್ಟ್ ಆಗ್ತಿರುತ್ತೆ. ಎಷ್ಟು ಬೇಕೋ ಅಷ್ಟು ಬೇಯಿಸೋದಿಕ್ಕೆ ತಕ್ಕ ನೀರನ್ನ ಹಾಕೋದ್ರಿಂದ ನಿಮ್ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ 13th ಟಿಪ್ ಬಂದು ಏನು ಅಂದ್ರೆ ಮನೆಯವರೆಲ್ಲರೂ ಜೊತೆಯಾಗಿ ಆದಷ್ಟು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಟೈಮ್ ಇದ್ರೂನು ಕೆಲವೊಬ್ರು ಒಂದೇ ಸಲ ಊಟ ಮಾಡೋದಿಲ್ಲ, ಆಹಾರನ ಪದೇ ಪದೇ ಬಿಸಿ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಜೊತೆಯಾಗಿ ಎಲ್ರು ಅಡಿಗೆ ಆದ ತಕ್ಷಣ ಊಟ ಮಾಡೋದ್ರಿಂದ ಮತ್ತೆ ಹೀಟ್ ಮಾಡೋದಿಕ್ಕೆ ಗ್ಯಾಸ್ ನ ವೇಸ್ಟ್ ಮಾಡೋ ಆಗಿಲ್ಲ. ಇದರಿಂದ ಕೂಡ ನಿಮ್ ಗ್ಯಾಸ್ ಸೇವ್ ಆಗುತ್ತೆ. ಮತ್ತೆ ಕೊನೆಯದಾಗಿ ಟಿಪ್ಸ್, ಪಾತ್ರೆನಲ್ಲಿ ನೀರಿರುತ್ತೆ, ಅದನ್ನೇ ಎತ್ತಿ ಸ್ಟವ್ ಮೇಲೆ ಇಟ್ಟು ಅದನ್ನ ಆನ್ ಮಾಡ್ತೀವಿ, ಅವಾಗ ಅದು ನೀರು ಹೀರ್ಕೊಳ್ಳೋದಿಕ್ಕೆ ಸ್ವಲ್ಪ ಗ್ಯಾಸ್ ವೇಸ್ಟ್ ಆಗ್ತಿರುತ್ತೆ. ಅದಕ್ಕಿಂತ ನೀವೇನ್ ಮಾಡಬಹುದು ಅಂದ್ರೆ ಆ ಪಾತ್ರೆಯನ್ನ ಒಂದು ಶುಚಿಯಾದ ಬಟ್ಟೆನಲ್ಲಿ ಒರೆಸೋದ್ರಿಂದ ಡ್ರೈ ಆಗುತ್ತೆ, ತಕ್ಷಣಕ್ಕೆ ಗ್ಯಾಸ್ ಹಚ್ಚೋದ್ರಿಂದ ಅವಾಗ ನಿಮಗೆ ಗ್ಯಾಸ್ ಎಲ್ಲೂ ವೇಸ್ಟ್ ಆಗೋಲ್ಲ. ಆದ್ರಿಂದ ನೀರೇನಾದ್ರೂ ಪಾತ್ರೆನಲ್ಲಿ ಇಟ್ಟು ಅಂದ್ರೆ ಹಾಗೆ ಇಟ್ಟು ಸ್ಟವ್ ಆನ್ ಮಾಡ್ಬಿಡಿ, ಅದನ್ನ ಒಂದು ಒಳ್ಳೆ ಬಟ್ಟೆನಲ್ಲಿ ಒರೆಸಿ ಅಡಿಗೆ ಮಾಡೋದಿಕ್ಕೆ ಯೂಸ್ ಮಾಡಿ. ಇದರಿಂದ ಕೂಡ ನಿಮ್ದು ಗ್ಯಾಸ್ ಸೇವ್ ಆಗುತ್ತೆ. ನಾನು ನನಗೆ ಗೊತ್ತಿರ್ತಕ್ಕಂತಹ ಎಲ್ಲಾ ಟಿಪ್ಸ್ ಗಳನ್ನ ನಿಮ್ಗೆ ಶೇರ್ ಮಾಡಿದೀನಿ. ಇದನ್ನೆಲ್ಲ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಟೈಮ್ ಆಗಿರಬಹುದು, ನಿಮ್ಮ ಎನರ್ಜಿ ಆಗಿರಬಹುದು, ನಿಮ್ಮ ಗ್ಯಾಸ್ ಸೇವ್ ಮಾಡೋದಾಗಿರಬಹುದು, ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬಹುದು. ಮತ್ತೆ ಸುಮ್ನೆ ಗ್ಯಾಸ್ ವೇಸ್ಟ್ ಆಗೋದು ಕೂಡ ಉಳಿಯುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಿಗೆಲ್ಲ ನೀವು ಶೇರ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.